ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾಗಿ ಹಾಕುವಂತಹ ಗ್ರ್ಯಾಂಡ್ ಆಗಿ ಕಾಣಿಸೋ ಒಂದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ಚನ್ನು ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಕ್ ಸ್ಟಿಚ್ ಯಾವುದು ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಸೂಜಿಯನ್ನು ಹೀಗೆ ಹಾಕ್ಕೊಂಡು ನಂತರ ಸೂಜಿಯ ಸುತ್ತಲೂ ಹೀಗೆ ಒಂದು ರೌಂಡ್ ನೋಡಿ, ರೈಟಿಂದ ಹೀಗೆ ಲೆಫ್ಟಿಗೆ ಬರಬೇಕು. ಈ ರೀತಿ ಬರುತ್ತೆ. ಅಷ್ಟೂ ಒಂದೇ ಡಿಸ್ಟೆನ್ಸಲ್ಲಿ ಹಾಕ್ಕೊಂಡು ಹೋಗಬೇಕು. ಇದೇ ರೀತಿಯಲ್ಲಿ ಫುಲ್ ಲೈನಿಗೂ ಹಾಕ್ಕೋತಾ ಇದ್ದೀನಿ. ಇವಾಗ ದಾರವನ್ನು ಹೀಗೆ ಕೆಳಗಡೆ ಹಾಕ್ತಾ ಇದ್ದೀನಿ. ನಂತರ ಇಲ್ಲೇ ಮೇಲ್ಗಡೆ ತಗೋತಾ ಇದ್ದೀನಿ. ಈಗ ನೋಡಿ, ಹೀಗೆ ಒಳಗಡೆ ಹಾಕಬೇಕು. ನಂತರ ಈ ನಾಟ್ ಬಂದಿರತ್ತಲ್ಲ ಅದರ ಸುತ್ತಲೂ ಹೀಗೆ ಸರ್ಕಲ್ ಶೇಪಲ್ಲಿ ಬರಬೇಕು. ಹೀಗೆ ನಂತರ ನೋಡಿ, ಅದರ ನೆಕ್ಸ್ಟ್ ಹಾಕೋಬೇಕು. ಅದರ ನೆಕ್ಸ್ಟ್ ನಾಟ್ಗೆ ಈಗ ಅದರ ನೆಕ್ಸ್ಟ್ ನಾಟ್ ಬಟ್ಟೆಗೆ ತಾಗದೇ ಇರೋ ರೀತಿ ದಾರದ ಒಳಗಡೆ ಮಾತ್ರ ಹೀಗೆ ಸೂಜಿ ಬರಬೇಕು.
ಇದೇ ರೀತಿ ಫುಲ್ ಲೈನಿಗೂ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇವಾಗ ಎಂಡ್ವರೆಗೂ ಆಗಿದೆ. ದಾರವನ್ನು ಕೆಳಗಡೆ ಹಾಕ್ಕೊಂಡ್ಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟೊಂದು ನೀಟಾಗಿ ಬಂದಿದೆ ಅಂತ. ಈ ಸರ್ಕಲ್ ಅಷ್ಟು ಒಂದೇ ಸೈಜಲ್ಲಿ ಬರಬೇಕು, ಆಗ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೆಕ್ ಡಿಸೈನ್ಗೆಲ್ಲ ಹಾಕೋದಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೋರಲ್ ರನ್ನಿಂಗ್ ಸ್ಟಿಚ್ ಅಂತ ಕರಿತೀವಿ. ಈಗ ಅನೇಕ ನಾನು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚಸ್ನೆಲ್ಲ ತೋರಿಸಿದ್ದೀನಿ. 1 by 1 ಸ್ಟಾರ್ಟಿಂಗಿಂದ ಕಲ್ತ್ಕೊಂಡು ಬಂದರೆ ನೀವು ಬಹಳ ಬೇಗನೆ ಕಲ್ತ್ಕೊಂಡು ಬರ್ಬೋದು. ಆಲ್ಮೋಸ್ಟು 60ಕ್ಕೂ ಹೆಚ್ಚು ಸ್ಟಿಚಸ್ಗಳನ್ನು ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.